ದ್ವಂದ್ವತಿತಿಷ್ಠೆಯ ಚ ಸರ್ವತ್ರ ಜಂತೋಃ ವ್ಯಸನಾವಗತ್ಯ ಜಿಜ್ಞಾಸೆಯ ತಪಸ ಈಶಾನಿವೃತ್ಯ ಮತ್ಕರ್ಮಭಿಃ ಮತ್ಕಥೆಯ ಚ ನಿತ್ಯಂ ಮತ್ಪಾದಸಂಗಾತ್ ಗುಣಕೀರ್ತನಾತ್ಮ ನಿರ್ವೀರ್ಯ ಸಾಮ್ಯೋಪಶಮೇನ ಪುತ್ರಃ ವಿಕಾಸಯ ದೇಹಗೇಹಾತ್ಮಬುದ್ಧಿಃ ಅಧ್ಯಾತ್ಮಯೋಗೇನ ವಿವಿಕ್ತಸೇವೆಯ ಪ್ರಾಣೇಂದ್ರಿಯಾತ್ಮ ಅಭಿಜಯೇನ ಸಮ್ಯಕ್ ಸಚ್ಛದ್ದಯ ಬ್ರಹ್ಮಚರ್ಯೇಣ ಶಶ್ವತಿ ಅಸಂಪ್ರಪಾದೇನ ಜಯೇನ ವಾಚಾಂ ಸರ್ವತ್ರ ಮದ್ಭಾವವಿಶಿಷ್ಟಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವಸತ್ವಯುಕ್ತಃ ಲಿಂಗಂ ಉಪೋಹೇತಿ ಕುಶಲೋ ಅಹಮಾಖ್ಯಂ ಎಂಬುದಾಗಿ ಈ ಲಿಂಗದೇಹ ವಿಸರ್ಜನೆ ಆಗಬೇಕಾಗಿದ್ದರೆ ಅದು ಮೋಕ್ಷ ಪಡೆಯಬೇಕಾಗಿದ್ದರೆ ಹರವು ಗುರುವಿನಲ್ಲಿರುವ ಪರಮಾತ್ಮನಲ್ಲಿ ಭಕ್ತಿ, ಅನಿವೃತ್ಯ ನಿರಂತರ ಸೇವೆ, ಗುರುವಿನಲ್ಲಿರುವ ಪರಮಾತ್ಮನ ಭಕ್ತಿ ನಿರಂತರ ಸೇವೆ, ವಿತೃಷ್ಣೆಯ ವಿಷಯ ಭೋಗಾಭಿಲಾಷೆ ಇರಬಾರದು, ದ್ವಂದ್ವ ತಿತಿಷ್ಠೆಯ ಸುಖ ದುಃಖಗಳು ಎರಡನ್ನೂ ಕೂಡ ಸಹಿಸಿಕೊಳ್ಳಬೇಕು, ಸರ್ವತ್ರ ಜಂತೋ ವ್ಯಸನಾವಗತ್ಯ ಎಲ್ಲರಿಗೂ ಕೂಡ ಎಲ್ಲ ಜನ್ಮದಲ್ಲಿಯೂ ಕೂಡ ದುಃಖ ಬಂದೇ ಬರ್ತದೆ, ದುಃಖ ಬಾರದೇ ಇರೋ ಯಾರೂ ಇಲ್ಲ, ಸರ್ವತ್ರ ಇದನ್ನು ನೋಡಬೇಕು, ಎಲ್ಲರಿಗೂ ಕಷ್ಟ ಬರ್ತಾ ಇದೆ. ವೈರಾಗ್ಯ ಬರಲಿಕ್ಕೆ ಒಂದು ಪರಮಾತ್ಮನಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ, ಗುರುಗಳಲ್ಲಿ ಪರಮಾತ್ಮನ ಕಂಡು ಅವರ ಸೇವೆ ಮಾಡಬೇಕು, ಆಶಾ ವಿಷಯ ಭೋಗದಲ್ಲಿ ಆಶೆ ಬಿಡಬೇಕು, ಸುಖ ದುಃಖಗಳನ್ನು ಸಹಿಸಿಕೊಳ್ಳಬೇಕು. ಎಲ್ಲರಲ್ಲಿ ಕೂಡ ದುಃಖ ಉಂಟು. ಆದ್ದರಿಂದ ಸುಮ್ಮನೆ ಯಾಕೆ ನಾವು ನಮ್ಮ ದುಃಖಕ್ಕೋಸ್ಕರ ನಾವು ಅದನ್ನು ಅಷ್ಟು ಹಚ್ಚಿಕೊಳ್ಳುವುದು ಬೇಡ ಎಂಬುದಾಗಿ ವೈರಾಗ್ಯ ಬರಲಿಕ್ಕೆ ಸರ್ವತ್ರ ಜಂತೋ ವ್ಯಸನಾವಗತ್ಯ ಜಿಜ್ಞಾಸೆಯ ವೇದಾಂತ ವಾಕ್ಯ ವಿಚಾರ, ತಪಸ್ಸು, ಆಮೇಲೆ ಇಹ ನಿವೃತ್ತಿಯ ಈಗ ಅಂದರೆ ಕರ್ಮತ್ಯಾಗ ಹೇಳಿದ್ದಾರೆ, ಕರ್ಮವನ್ನು ಬಿಡಬೇಕು ಅಂತ. ಅಯ್ಯೋ ಅಪರೋಕ್ಷ ಜ್ಞಾನಿಯು ಕರ್ಮಾನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ, ಇಲ್ಲಿ ಕರ್ಮ ನಿವೃತ್ತಿಯನ್ನು ಹೇಳಿದ್ದಾರೆ ಅಂತ ಏನಿದು ಅಂತ. ಅದಕ್ಕೆ ಎರಡರ್ಥ. ಒಂದು ಕರ್ಮವನ್ನು ಬಿಡುವುದು ಅಂತ ಹೇಳಿದರೆ ಸರ್ವತ್ರ ಆತ್ಮನ ವಿಹಿತಂ ಕರ್ಮ ವರ್ಜಯಿತ್ವ ಅನ್ಯಕರ್ಮಣಃ ತ್ಯಾಗ. ವಿಹಿತ ಕರ್ಮ ಬಿಟ್ಟು ಇತರ ಕರ್ಮ ಬಿಡಬೇಕು ಅಂತ. ವ್ಯರ್ಥವಾದ ಕರ್ಮ, ವಿಹಿತ ಕರ್ಮ ಬಿಟ್ಟು ವಿಹಿತವಾಗದಿದ್ದ ಕರ್ಮ, ನಿಷಿದ್ಧ ಕರ್ಮ ಮಾತ್ರ ಅಲ್ಲ, ವ್ಯರ್ಥವಾದ ಎಷ್ಟೋ ಕರ್ಮಗಳು ಅದೆಲ್ಲ ಬಿಡಬೇಕು ಅಂತ ಅರ್ಥ. ಅಥವಾ ಕಾಮಸ್ಥಿತಿ ಪರಿತ್ಯಾಗ. ಈಗ ನಿವೃತ್ತಿ ಅಂದರೆ ಕಾಮನಾ ನಿವೃತ್ತಿ, ನಿಷಿದ್ಧ ಕಾಮನಾ ನಿವೃತ್ತಿ. ಒಂದು ಕಾಮನಾ ನಿವೃತ್ತಿ ಅಥವಾ ನಿಷಿದ್ಧ ವಿಹಿತ ಕರ್ಮ ಬಿಟ್ಟು ಇತರ ಕರ್ಮವನ್ನು ಮಾಡುವುದಿಲ್ಲ ಅಂತ ಅರ್ಥ ಮಾಡಬೇಕು. ಇಹ ನಿವೃತ್ತಿಯ ಮತ್ಕರ್ಮಭಿ ಪರಮಾತ್ಮನಿಗೆ ಭಗವದ್ ಆರಾಧನಾರೂಪವಾದ ಕರ್ತವ್ಯ, ಭಗವತ್ ಕಥಾ ಕೀರ್ತನ, ನಿತ್ಯ ಮತ್ಪಾದ ಸಂಗಾತೆ, ತನ್ನ ಭಗವಂತನ ಪಾದ ಅಂದರೆ ಸ್ವರೂಪ, ಅದರಲ್ಲಿ ವಿಶೇಷವಾದ ಆಸಕ್ತಿ. ಅಥವಾ ಮತ್ಪಾದ, ಪರಮಾತ್ಮನ ಪಾದವನ್ನು ಯಾರು ಆಶ್ರಯಿಸಿದ್ದಾರೆ ಅಂಥ ಮಹಾತ್ಮರ ಸಂಘ, ಮತ್ಪಾದ ಸಂಗಾತ, ಭಗವಂತನ ಸ್ವರೂಪದಲ್ಲೇ ಆಸಕ್ತಿ ಉಳ್ಳಂಥ ಮಹಾತ್ಮರ ಸಂಘ, ಮತ್ಪಾದ ಸಂಗಾತಿ. ನನ್ನ ಪರಮಾತ್ಮನ ಗುಣಕೀರ್ತನೆ ಮಾಡಬೇಕು, ಗುಣಪ್ರತಿಪಾದಕ ನಾಮಗಳ ಕೀರ್ತನೆ ಮಾಡಬೇಕು. ಭೂತೇಶು ನಿರ್ವೈರೇಣ, ಭೂತೇಶು ನಿರ್ವೈರ ಸಾಮ್ಯ, ಎಲ್ಲ ಪ್ರಾಣಿಗಳಲ್ಲಿ ಸಮಾನವಾಗಿ ನೋಡಬೇಕು, ವೈರ ಮಾಡಬಾರದು, ಅಹಿಂಸ ಮಾಡಿ ಎಲ್ಲ ಭೂತಗಳನ್ನು ಸಮಾನವಾಗಿ ಕಾಣಬೇಕು, ಶಾಂತಿ ಬೇಕು. ನಿರ್ವೀರ ಸಾಮ್ಯ ಉಪಶಮ, ಸರ್ವಭೂತಗಳನ್ನು ಕೂಡ ಹಿಂಸೆ ಮಾಡಬಾರದು, ವೈರ ಮಾಡಬಾರದು, ಉಪಶಮ ಕ್ಷಮೆ ಬೇಕು. ಜಿಹಾಸಯ, ದೇಹಗೇಹಾತ್ಮ ಬುದ್ಧಿಯೇ ಜಿಹಾಸಯ, ತನ್ನ ದೇಹ, ತಾನೇ ದೇಹ, ತನ್ನ ಮನೆ, ಈ ಥರದ ಅಹಂಕಾರ ಮಮತ ಇದನ್ನು ತ್ಯಾಗ ಮಾಡಬೇಕು. ಅಧ್ಯಾತ್ಮ ಯೋಗೇನ, ಹೃದಯದ ಒಳಗಿರುವ ಭಗವಂತನ ಧ್ಯಾನ ಮಾಡಬೇಕು. ವಿವಿಕ್ತ ಸೇವೆಯ, ನಿರ್ಜನ ಪ್ರದೇಶದಲ್ಲಿ ವಾಸ, ಪ್ರಾಣ ಇಂದ್ರಿಯ ಆತ್ಮ ಅಭಿಜಯನ, ಇಂದ್ರಿಯ ಜಯ, ಶ್ವಾಸೋಚ್ಛ್ವಾಸ ಪ್ರಾಣಾಯಾಮ, ಪ್ರಾಣಜಯ, ಇಂದ್ರಿಯ ಜಯ, ಹಾಗೆ ಮನಸ್ಸಿನ ಜಯ. ಸಚ್ಶ್ರದ್ಧೆಯ, ನಿರ್ದುಷ್ಟವಾದ ಶ್ರದ್ಧೆ, ಬ್ರಹ್ಮಚರ್ಯ,
ಅಸಂಪ್ರಮಾದೇನ ಯಾವುದೇ ರೀತಿಯ ಮಾಡಬೇಕಾದ ಕರ್ತವ್ಯದ ಬಗೆಯಲ್ಲಿ ವಿಸ್ಮರಣೆ ಇರಬಾರ್ದು. ಮಾಡಬೇಕಾದ ಕೆಲಸದ ಬಗ್ಗೆ ಪ್ರಮಾದ ಇರಬಾರದು. ವಾಚಾಂಜೇನ ಅನಾವಶ್ಯಕ ಮಾತಾಡಬಾರ್ದು. ವಾಗ ನಿಯಂತ್ರಣ. ಸರ್ವತ್ರ ಮದ್ಭಾವ ವಿಶಿಷ್ಟಣೇನ ನಾನು ಎಲ್ಲ ಕಡೆ ಇದ್ದಾನೆ, ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಸರ್ವವ್ಯಾಪ್ತ ಅಂತ ಜ್ಞಾನ ಬೇಕು. ಜ್ಞಾನೇನ ವಿಜ್ಞಾನ ವಿರಾಜತೇನ. ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು? ಎಲ್ಲ ಸರ್ವೋತ್ತಮ ಪರಮಾತ್ಮ ಅಂತ ಜ್ಞಾನ. ಆ ಉತ್ತಮತ್ವ, ಯಾರಿಂದ ಯಾರು ಉತ್ತಮ, ಅದರ ತಾರತಮ್ಯ, ದೇವತೆಗಳು ತಿಳಿದುಕೊಳ್ಳತಕ್ಕಂಥ ಸರ್ವೋತ್ತಮತ್ವವೇ ಎಷ್ಟು ಹೆಚ್ಚು ವಿವರವಾಗಿ ತಿಳ್ಕೊಂಡಿರ್ತಾರೆ. ನಮಗಷ್ಟು ಜ್ಞಾನ ಇಲ್ಲ. ಆ ಸರ್ವೋತ್ತಮತ್ವ ಜ್ಞಾನದಲ್ಲಿ ಕೂಡ ತಾರತಮ್ಯ ಉಂಟು. ಅದನ್ನು ವಿಜ್ಞಾನ ಅಂತ. ಸರ್ವೋತ್ತಮತ್ವ ರೂಪೇಣ ಸಾಮಾನ್ಯ ಜ್ಞಾನ, ವಿಶೇಷ ರೂಪೇಣ ಜ್ಞಾನ. ಇದನ್ನು ಸರ್ವಸ್ಮಾತ್ ಉತ್ತಮೋ ವಿಷ್ಣುರಿತಿ ಜ್ಞಾನಮುದಾಹೃತಂ ಪ್ರತಿಜೀವಂ ಏನ ಮುಕ್ತಿ. ಪ್ರತಿಯೊಬ್ಬ ಜೀವರಿಗೂ ಕೂಡ ಯಾವ್ಯಾವ ರೀತಿ ಸರ್ವೋತ್ತಮತ್ವ ಜ್ಞಾನ ಉಂಟು, ಅದು ವಿಜ್ಞಾನ. ಒಬ್ಬೊಬ್ಬರಿಗೆ ಬೇರೆ ಬೇರೆ ರೀತಿಯ ಸರ್ವೋತ್ತಮತ್ವ ಜ್ಞಾನ ಉಂಟು, ಅದು ವಿಶೇಷ ಜ್ಞಾನ. ಸಾಮಾನ್ಯ ಜ್ಞಾನ ಸರ್ವಸಾಧಾರಣ. ಪ್ರತಿ ಜೀವಂತು ಏನು ಯಾವುದರಿಂದ ಮುಕ್ತಿ ಆಗ್ತೋ ಆ ಥರದ ಸರ್ವೋತ್ತಮತ್ವ ಜ್ಞಾನ, ಅದು ವಿಶೇಷ ಜ್ಞಾನ. ಜ್ಞಾನಂ ವಿಷ್ಣೋ ಉತ್ತಮತ್ವೇ ತದೇವ ಪ್ರತಿಪುರುಷಂ ವಿಶೇಷ ವಿಜ್ಞಾನ. ವಿಷ್ಣು ಉತ್ತಮ ಅಂತ ಸಾಮಾನ್ಯ ಜ್ಞಾನ. ಪುರುಷನಲ್ಲಿ ಪ್ರತ್ಯೇಕವಾಗಿ ತಾರತಮ್ಯಾನುಸಾರೇಣ ಸರ್ವೋತ್ತಮತ್ವ ಜ್ಞಾನ ಉಂಟು. ಇದನ್ನು ತತ್ವ ಜಾನಾತಿ ಸರ್ವವಿತ್. ಇಂಥ ಅದನ್ನು ನಾವು ಹೇಗೆ ತಿಳ್ಕೊಳ್ಳುವುದು? ಅದನ್ನು ಸರ್ವವಿತ್, ಸಾಮಾನ್ಯವಾದ ಸರ್ವೋತ್ತಮತ್ವ ಜ್ಞಾನ ನಮಗುಂಟು. ಆ ವಿಶೇಷ ಜ್ಞಾನ ಯಾರ್ಯಾರಿಗೆ ಎಷ್ಟೆಷ್ಟು ಥರದ ಉತ್ತಮತ್ವ ಜ್ಞಾನ ಉಂಟು ಎಂಬುದು ವಿಶೇಷ ಜ್ಞಾನ. ಅದು ಸರ್ವಜ್ಞನಾದವನಿಗೆ ಮಾತ್ರ ಗೊತ್ತು. ಅಂಥವನು ಯಾರು ಸರ್ವಜ್ಞ? 20 ಲಕ್ಷಣ ಬೇಕು. ಅಂಥವನು ಸರ್ವಜ್ಞ. ಅವನ ಲಕ್ಷಣ 32 ಲಕ್ಷಣ ಉಂಟು. ತಿಳ್ಕೊಳ್ಳುವುದು ಹೇಗೆ? ಷಣ್ಣಮತಿ ಅಂಗುಲ, 96 ಅಂಗುಲ ಪ್ರಮಾಣ ಇರಬೇಕು ಅವನ ಎತ್ತರ. ನ್ಯಗ್ರೋಧ ಪರಿಮಂಡಲ. ನ್ಯಗ್ರೋಧ ಅಂದರೆ ಇದನ್ನು ಬಿಡಿಸಿ ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟಾಗ್ತದೋ ಅಷ್ಟು ನ್ಯಗ್ರೋಧ ಪರಿಮಂಡಲ. ಎಷ್ಟು ಪ್ರಮಾಣದ ಗೊತ್ತಾಗೋದಿಲ್ಲ. ನ್ಯಗ್ರೋಧ ಪರಿಮಂಡಲ ಅಂದರೆ ಅದೆಲ್ಲರದ್ದು ಇದ್ದೇ ಐತಲ್ಲ. ನ್ಯಗ್ರೋಧ ಮಂಡಲ ಅಂದೇನು? ಯಾವುದು? ಅದು ನ್ಯಗ್ರೋಧ ಮಂಡಲ. ನ್ಯಗ್ರೋಧ ಮಂಡಲ ಅಂದರೆ ಕನ್ನಡವಾ? ಒಂದು ಮಾರಿ ಎತ್ತರ ಅಂದೇನು ಅಂತ. ಈಗ 2 ತೋರು ಹೀಗೆ ಇಟ್ಟುಕೊಂಡಿದೆ ನ್ಯಗ್ರೋಧ. ಈ ನ್ಯಗ್ರೋಧದ ಪರಿಮಂಡಲ ಅಂದರೆ ಎಲ್ಲರಿಗೂ ನ್ಯಗ್ರೋಧ ಪರಿಮಂಡಲ ಉಂಟು. ಸ್ವಾಮಿ, ಅವರ ಆಚಾರ್ಯರು ಹೇಳುವಾಗ 96 ಇಂಚು ಎತ್ತರ ಅಲ್ಲ, ಸರಿ ಅಲ್ಲ, 96 ಇಂಚು ಎತ್ತರ ಅಂದ್ರೆ ಇದು ಹೀಗೆ ಮಾಡಿದಾಗ ಈ ಅಗಲ ಅವರ ಎದೆ ಭಾಗ, ಇದು ಅಗಲ, ಎತ್ತರ ಅಲ್ಲ. ಹೌದು, ಇಷ್ಟು ಅಗಲ ಎದೆ ಇರುವುದು ಹೇಗೆ? ಇಷ್ಟು ಎದೆ ಇದೆ, ಅವನ ಕೈ ಅಷ್ಟು ಮುಂದೆ ಬರುತ್ತೆ. ಎದೆ ಅಷ್ಟು ಅಗಲ ಇರಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ಆ ಎತ್ತರ ಇರಲಿ, 96 ಇಂಚು ಎತ್ತರದ ಪ್ರಶ್ನೆ ಅಲ್ಲ, ಆ ಎತ್ತರಕ್ಕೆ ತಕ್ಕ ಅಗಲ. ಅಗಲ ಹೌದು. ನ್ಯಗ್ರೋಧ ಅಂದರೆ ಹೀಗೆ ಈ ಥರದ ಬಾಹುನಷ್ಟು ಅಗಲ ಸಾಧ್ಯವಿಲ್ಲ. ಹೌದು, ನ್ಯಗ್ರೋಧ ಪರಿಮಂಡಲ
ನೆಗ್ರೋಧ ಪರಿಮಂಡಲ ಆಗಬೇಕು. ನೆಗ್ರೋಧ ಇಷ್ಟ ಆಯಿತು. ಇದು ಯಾವುದರ ಅದೇ ಇದು ಎದೆ ಇದ್ದಾಗಲೂ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಎದೆ ಯಾರಿಗಾದ್ರೂ ಇರ್ತದ? ಎತ್ತರ ಸಣ್ಣ ಒತ್ತಿ ಅಂಗುಲ ಅಂತ ಹೇಳಿದೆ. ಇಷ್ಟೇ ಎತ್ತರವಾ? ಸಣ್ಣ ಒತ್ತಿ ಅಂಗುಲ ಆಗಬೇಕಲ್ಲ. ಅದಲ್ಲ, ನೆಗ್ರೋಧ ಎಂಬುದಕ್ಕೆ ಸಾಂಗುಲಿಯಾದ ಕೈಯನ್ನು ತೆರೆಯಕ್ಕೆ ಹೀಗೆ ಮಾಡಿದರೆ ಎಷ್ಟು ಅಗಲಾಗ್ತದೋ ಅದು ನೆಗ್ರೋಧ ಅಂತ. ನೆಗ್ರೋಧದಷ್ಟು ಎತ್ತರ ಅದು ಕಮ್ಮಿ ಆಯ್ತಲ್ಲ. 96 ಹೌದು. ನೆಗ್ರೋಧ ಮಂಡಲೋ ವ್ಯಾಮೋ ಬಾಹು. ವ್ಯಾಮ ಅಂದರೆ ನೆಗ್ರೋಧ ಮಂಡಲ ಬಾಹು. ಬಾಹು ನೆಗ್ರೋಧ ಮಂಡಲವಾದಾಗ ಅದನ್ನು ವ್ಯಾಮ ಅಂತ ಕರೀತಾರೆ. ಅದಷ್ಟು ಪರಿಮಾಣ. ಆ ಪರಿಮಾಣ ಯಾವುದಕ್ಕೆ ಅಂತ ಉದ್ದ ಆದರೆ ಕಮ್ಮಿ ಆಗ್ತದೆ, ಅದನ್ನು ಅಷ್ಟೇ ಹೇಳ್ತಾರೆ ಎಲ್ಲ ವ್ಯಾಖ್ಯಾನದಲ್ಲಿ. ತಿರಿಯಗ ವ್ಯೋಮನಾಮ ನೆಗ್ರೋಧ ಪರಿಮಂಡಲ. ನೆಗ್ರೋಧ ಅಂದರೆ ಬಾಹು, ನೆಗ್ರೋಧ ಪರಿಮಂಡಲ. ಬಾಹು ಸಕರವಾದ ವಿಸ್ತರವಾದ ತೆರಿಯ ಬಾಹು, ಅದರ ತೆರೆಯಗಂತರ ಅದು ನೆಗ್ರೋಧ. ಅಂದರೆ ತೆರಿಯಗ್ ವಿಸ್ತೃತ ಸಾಂಗುಲಿ ಬಾಹುದ್ದಯ ಮಧ್ಯಭಾಗ, 2 ಬಾಹುಗಳ ಮಧ್ಯಭಾಗ ಅದು ನೆಗ್ರೋಧ. ಅದು ಎಲ್ಲರಿಗೂ ಉಂಟು. ತೆರಿಯಗ್ ವಿಸ್ತೃತ ಸಾಂಗುಲಿ ಬಾಹುದ್ದಯ ಮಧ್ಯಭಾಗ ನೆಗ್ರೋಧ. ಅದು ಎಲ್ಲರಿಗೂ ಉಂಟಲ್ವ? ಅದೇ ವಿಶೇಷ ಏನು? ಪ್ರತಿಯೊಬ್ಬರು ಅವರ 2 ಕೈಗಳ ಮಧ್ಯಭಾಗ ಉಂಟು, ಅದು ವ್ಯಾಮ. ವ್ಯಾಮ ಷಣ್ಣಮತ್ಯಂಗುಲೋ ಯಸ್ತು ನೆಗ್ರೋಧ ಪರಿಮಂಡಲ ಸಪ್ತಪಾದ ಚತುರ್ಹಸ್ತ ಸ ದೇವೀರಪಿ ಪೂಜ್ಯತೆ. ಸಪ್ತಪಾದ ಅಂದರೆ ತನ್ನ ಪಾದ ಲೆಕ್ಕ ಮಾಡಿದರೆ ತನ್ನ ಪಾದದಿಂದ 7 ಸಪ್ತಪಾದ ಪರಿಮಿತ ದೈರ್ಘ್ಯ ಅಷ್ಟೇ ದೈರ್ಘ್ಯ ಇರೋದು. ಚತುರ್ಹಸ್ತ ಸಪ್ತಪಾದ ಷಣ್ಣವತ್ತಿ ಅಂಗುಲಿ ಆಗ್ಬೋದು. ಪಾದ ಒಂದು ಪಾದದ ಅದಕ್ಕೇನು ಭಾಗವತ ತಾತ್ಪರ್ಯ ಇಲ್ಲ, ಯಾರು ವ್ಯಾಖ್ಯಾನ ಮಾಡಿಲ್ಲ. ಅದಕ್ಕೆ ಇವರ ವ್ಯಾಖ್ಯಾನ ಇಲ್ಲ, ಯಾವುದು ಪತ್ತಿ ಇಲ್ಲ. ಇದಕ್ಕೆ ಪಂಚಮ ಚತುರ್ಥ ಸ್ಕಂದಕ್ಕೆ ಮಾತ್ರ ಇರುವುದು, ಇದಕ್ಕೆ ವ್ಯಾಖ್ಯಾನ ಇಲ್ಲ. ಸಪ್ತಪಾದ ಅಂತ ಉಂಟು. 7 ಪಾದ ಅಂದರೆ ಹೀಗೆ 96 ಅಂಗುಲಿ ಆಗಬೇಕಾದರೆ 7 ಪಾದ 2 ಸರಿ ಆಗಬೇಕು. 7 ಪಾದ ಅಷ್ಟೇ. ಒಂದು ಪಾದದ ಅಷ್ಟೇ 7 ಪಾದ. 7 ಪಾದ ಅಂದರೆ 8 ಅಡಿ ಎತ್ತರ, 1 ಅಡಿಗೆ 12 ಇಂಚು. ಅವಾಗ ಇದು 96 ಅನ್ನೋದು ಷಣ್ಣವತ್ತಿ ಅಂಗುಲ ಇರೋದು 96 ಇಂಚಿಗೆ ಸರಿ ಹೋಗ್ಬಿಡುತ್ತೆ. ಹೌದು, 96 ಇಂಚು ಇರಬೇಕಾದ್ರೆ ವಿಗ್ರಹದ ಪ್ರಮಾಣ ಅದಕ್ಕೆ ತಕ್ಕದ್ದು ಎಷ್ಟೋ ಅದು ಅಗಲ. ತಂತ್ರಸಾರದಲ್ಲಿ ಅವರು ಬನ್ನಂಜಿಯವರದ್ದು ಒಂದು ವ್ಯಾಖ್ಯಾನದಲ್ಲಿದೆ. ಅದು 7 ಪಾದದಷ್ಟು ಸಾಂಗುಲಿಯಾದ ಕರ ಅದರ ಮಧ್ಯಭಾಗ ಅಂತ ಅಂದರೆ ಎಲ್ಲರಿಗೂ ಉಂಟು. ಅಂತ ಕರೀತಾರೆ ಅಷ್ಟೇ. ಯಾವ ಅಂಗಲಿ ತಸ್ಮಾತ್ ಭವಂತೋ ಹೃದಯೇನ ಜಾತಾಃ ಶುಶ್ರೂಷಣಂ ತದ್ಭರಣಂ ಪ್ರಜಾನಾಂ. ಇಲ್ಲಿ ಪರಮಾತ್ಮ ಭರತಂ ಭಜದ್ವಂ ಸುನಾಭಂ, ನಾಭಿಯ ಮಗ ಅಂತ ಭರತ ಅಂತ ಕಾಣಿಸ್ತಾ ಇದೆ. ನಾಭಿಯ ಮಗ ಅಲ್ಲ, ಋಷಭರ ಮಗ. ಅದನ್ನು ನಾಭಿಯ ಮಗ ಅಂತ ನಾಭೇರ ಪತ್ಯಂ ಭರತಂ ಎಂಬುದಾಗಿ
ಭರತನು ನಾಭಿಯ ಮಗ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ನಾಭಿರಿತ್ಯತ ನಾಮ ಸ್ಯಾದ್ ಹರಿ. ಪರಮಾತ್ಮವು ನಾಭಿ ಅಂತ ಹೆಸರು ಉಂಟು. ನಾಭಿಯಿಂದ ಋಷಭದೇವರೇ ನಾಭಿ, ಸರ್ವಾಶ್ಚರ್ಯ ಆದರೂ ನಾಭಿ, ಅವನೇ ಮಗ ಎಂಬುದಾಗಿ ಹೀಗೆ ಅರ್ಥ ಮಾಡಿ ಕೊಡ್ತೀನಿ. ಇನ್ನು ಅವನಿಗೆ ನೀವು ಆ ಭರತನಿಗೆ ನೀವೆಲ್ಲರೂ ಕೂಡ ಆ ಭರತನನ್ನು ನೀವೆಲ್ಲ ಸೇವೆ ಮಾಡಿ. ಅವನು ಒಳ್ಳೆಯ ರೀತಿಯಿಂದ ಪ್ರಜಾರಕ್ಷಣೆ ಮಾಡ್ತಾನೆ. ಅವನು ಮಾಡತಕ್ಕ ಪ್ರಜಾರಕ್ಷಣೆ ನನ್ನ ಪೂಜೆ. ಶುಶ್ರೂಷಣಂ ತತ್ ಭರಣಂ ಪ್ರಜಾನಾಂ ಭರಣಂ. ಅದು ಭರತನು ಏನು ಪ್ರಜಾರಕ್ಷಣೆ ಮಾಡ್ತಾ ಇದ್ದಾನೆ, ಅದು ಪ್ರಜಾ ಸೇವೆಯಲ್ಲ, ನನ್ನ ಸೇವೆ ಅಂತ. ಪ್ರಜಾರಕ್ಷಣೆ ಮಾಡುವುದು, ರಾಜರು ಪ್ರಜಾರಕ್ಷಣೆ ಮಾಡುವುದು ಕೂಡ ಭಗವಂತನ ಪೂಜೆ. ಶುಶ್ರೂಷಣಂ ತತ್ ಪ್ರಜಾನಾಂ ಭರಣಂ. ಶುಶ್ರೂಷ ಅಂತ ಉಂಟು. ಪ್ರಜೆಗಳ ಭರಣ ಯಾರು ಶುಶ್ರೂಷಣ? ಮಮ ಶುಶ್ರೂಷಣಂ. ಪರಮಾತ್ಮ ಹೇಳೋದು ಪ್ರಜೆಗಳ ರಕ್ಷಣೆಯನ್ನು ಭರತ ಮಾಡ್ತಾನೆ, ಅದು ನನ್ನ ಪೂಜೆ ಅವನು ಮಾಡೋದು ಅಂತ. ಭರತನಿಗೆ ನೀವು ವಿಶೇಷವಾಗಿ ಸಹಕಾರ ಕೊಡಿ ಎಂಬುದಾಗಿ ತಸ್ಯ ಮಮ ಶುಶ್ರೂಷ, ಅದು ನನ್ನ ಸೇವೆ. ಭರತ ಮಾಡುವಂಥ ಪ್ರಜಾರಕ್ಷಣೆ ನನ್ನ ಪೂಜೆಯವನು. ಪ್ರಜಾರಕ್ಷಣೆ ಮುಖಾಂತರ ಭಗವಂತನ ಪೂಜೆಯನ್ನು ಅವರು ಮಾಡ್ತಾ ಇದ್ದಾರೆ. ದೇವ ಇನ್ನು 22ನೇ ಶ್ಲೋಕ. ಸುನಾಭಂ ನೇ ಅರ್ಥ. ನಾಭಿನ ಪರಮಾತ್ಮ ಹೆಸರು. ಸುನಾಭಂ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿರತಕ್ಕ ಭರತನನ್ನು. ಸುನಾಭಂ ನಾಭಿ ಅವನಿಗಿದೆ, ನಾಭಿನ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿದ್ದಾನೆ. ಎಲ್ಲ ತಾರತಮ್ಯ ಹೇಳ್ತಾರೆ. ಭೂತೇಶು ವಿರುತು, ಪಂಚಭೂತಗಳಲ್ಲಿ ಲತೆ, ಅದರಿಂದ ಜೀವಂತ ಪ್ರಾಣಿಗಳು, ಅದರಿಂದ ಉತ್ತಮ ಮನುಷ್ಯರು. ಮೊದಲು ಮರ ಗಿಡ ಅವುಗಳೆಲ್ಲ ಜ್ಞಾನ ಕಮ್ಮಿ, ಅವುಗಳಿಂದ ಉತ್ತಮರು ಪ್ರಾಣಿಗಳು, ಹಾವು ಇತರ ಪ್ರಾಣಿಗಳು. ಅದಕ್ಕೆ ಹೆಚ್ಚಿನ ಜ್ಞಾನವುಳ್ಳಂಥ ಮನುಷ್ಯರು. ಆ ಮನುಷ್ಯರಿಗಿಂತ ಗಂಧರ್ವರು, ದೇವತೆಗಳ ಪರಿವಾರ ಗಂಧರ್ವರು. ಗಂಧರ್ವರಿಗಿಂತ ಶ್ರೇಷ್ಠರು ದೇವತೆಗಳು, ಅಸುರರು, ದೇವತೆಗಳು. ಅದರಲ್ಲಿ ಇಂದ್ರ ಶ್ರೇಷ್ಠ. ದಕ್ಷಾದಯ ಬ್ರಹ್ಮಸುತಾಶ್ಚ, ಅದಕ್ಕೆ ಶಿವನು. ಸೋತ ವಿರಿಂಚ ವೀರ್ಯ, ಶಿವನಿಗಿಂತ ಉತ್ತಮ ಬ್ರಹ್ಮದೇವರು. ಸಹ ಮತ್ಪರ, ಆ ಬ್ರಹ್ಮದೇವರಿಗೆ ನಾನು ಶ್ರೇಷ್ಠ. ಅಹಂ ದ್ವಿಜದೇವ ದೇವ, ನನಗೆ ಬ್ರಾಹ್ಮಣರೇ ನನಗಿಂತ ಶ್ರೇಷ್ಠರು ಅಂತ. ಹಾಗೆ ಅರ್ಥ ಅಲ್ಲ. ಭಗವಾನ್ ಪ್ರಧಾನ ದಕ್ಷಾದಯ ಭವ ಪರ ಸೋತ ವಿರಿಂಚ ವೀರ್ಯ ಸಹ ಮತ್ಪರ. ಬ್ರಹ್ಮದೇವರಿಗೆ ನಾನೇ ಮತ್ಪರ, ನಾನೇ ಶ್ರೇಷ್ಠರಾಗಿಕೊಳ್ಳೋರು. ಬ್ರಹ್ಮದೇವರಿಗೆ ನಾನು ಶ್ರೇಷ್ಠ. ನಾನು ದ್ವಿಜ ದೇವ ಬ್ರಾಹ್ಮಣರಿಗೂ ದೇವತೆಗಳು ಸ್ವಾಮಿ ಎಂಬುದಾಗಿ ಅರ್ಥ ಹೊರತು ನನಗಿಂತ ಶ್ರೇಷ್ಠರು ಬ್ರಾಹ್ಮಣರು ಅಂತ ಹಾಗೆ ಅರ್ಥ ಅಲ್ಲ. ಅಹಂ ದ್ವಿಜ ದೇವ ದ್ವಿಜಾನಾಂ ದೇವಾನಾಂ ದೇವ. ಎಲ್ಲರೂ ಅರ್ಥ ಮಾಡೋದು. ಎಲ್ಲರಿಗಿಂತ ಪರಮಾತ್ಮ ಶ್ರೇಷ್ಠ, ಆ ಪರಮಾತ್ಮ ತನಗಿಂತ ಬ್ರಾಹ್ಮಣರೇ ಶ್ರೇಷ್ಠ ಅಂತ ಹೇಳಿದ್ದಾರೆ ಅಂತ ಹಾಗೆ ಅರ್ಥ ಅಲ್ಲ. ತಾನು ಬ್ರಾಹ್ಮಣರು ಮತ್ತು ದೇವತೆಗಳು ಎಲ್ಲರಿಗಿಂತ ಶ್ರೇಷ್ಠ. ಸರ್ವಾಣಿ ವಿವಿಕ್ತ ದೃಷ್ಟಿ ತದ್ದು ಅರ್ಹಣಮ್ಮೆ. ಎಲ್ಲರೂ ಕೂಡ ಪರಮಾತ್ಮನ ಮನೆ ಇದ್ದಾಗೆ, ಪರಮಾತ್ಮನ ಒಂದು ಸ್ಥಾನ. ಎಲ್ಲರೂ ಕೂಡ, ಎಲ್ಲ ಪ್ರಾಣಿಗಳು ಕೂಡ
ಭಗವಂತನ ಆವಾಸ ಸ್ಥಾನ. ಚರಾಣಿ ಭೂತಾನಿ ಎಲ್ಲವೂ ಕೂಡ ಅದನ್ನು ಎಲ್ಲರಿಗೂ ಮರ್ಯಾದೆ ಕೊಡಬೇಕು. ಎಲ್ಲರ ಕಡೆಯಲ್ಲೂ ಕೂಡ ಭಗವಂತ ನೆಲೆಸಿದ್ದಾನೆ. ಅದರಿಂದ ಸಕಲ ಭೂತಗಳಲ್ಲಿಯೂ ಕೂಡ ಭೂತಾನಿ ಸಂಭಾವಿತವ್ಯಾನಿ ಪದೇ ಪದೇ ಆ ಎಲ್ಲ ಪ್ರಾಣಿಗಳಿಗೂ ಕೂಡ ಸರಿಯಾದ ಆಧಾರ ಮಾಡಬೇಕು, ತಿರಸ್ಕಾರ ಮಾಡಬಾರದು. ಅದೆಲ್ಲ ಭಗವಂತನ ಪ್ರತಿಮೆ, ಅಲ್ಲಿ ಪರಮಾತ್ಮ ಇದ್ದಾನೆ. ವಿವಿಕ್ತ ದೃಷ್ಟಿ, ಆ ಮಾಡುವಾಗ ಆ ಪ್ರತಿಮೆ ಬೇರೆ ಪರಮಾತ್ಮ ಬೇರೆ ಅಂತ ಜ್ಞಾನ ಇರಬೇಕು. ಪ್ರತಿಮೆ ದೇವರು ಜ್ಞಾನ ಇರಬಾರ್ದು. ಸಕಲ ಪ್ರಾಣಿಗಳು ಕೂಡ ಪರಮಾತ್ಮನ ಪ್ರತಿಮೆ. ಅಲ್ಲಿ ಪರಮಾತ್ಮ ಕಾಣಬೇಕು ಅಂದರೆ ಏನು? ಆ ಜೀವನೇ ಪರಮಾತ್ಮ ಅಂತ ತಿಳ್ಕೊಳ್ಬಾರ್ದು, ಪ್ರಾಣಿಗಾಯ ಪರಮಾತ್ಮ ಅಂತ ತಿಳ್ಕೊಳ್ಬಾರ್ದು. ವಿವಿಕ್ತ ದೃಷ್ಟಿ ಅದು ಅರ್ಕಣ, ಅದು ನನ್ನ ಪೂಜೆ. ನನ್ನ ಪೂಜೆ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಪ್ರಾಣಿಗಳು ಭಗವಂತನ ಪ್ರತಿಮೆ ಅಂತ ತಿಳ್ಕೊಂಡು ಅಲ್ಲಿರತಕ್ಕ ಭಗವಂತನು ಅವರಿಗಿಂತ ಭಿನ್ನ ಅಂತ ತಿಳ್ಕೊಂಡು ಅಲ್ಲಿ ಆರಾಧನೆ ಮಾಡಿದರೆ ಅದು ನನ್ನ ಪೂಜೆಯೇ ಆಗ್ತದೆ ಅಂತ. ವಿವಿಕ್ತ ದೃಷ್ಟಿ ಜೀವಾನಾಂ ಧಿಷ್ಣ್ಯತೆಯ ಪರಮೇಶ್ವರಸ್ಯ ಭೇದ ದೃಷ್ಟಿ. ಜೀವನ ಪರಮಾತ್ಮನ ಸ್ಥಾನ ಪ್ರತಿಮೆ, ಪ್ರತಿಮೆ ಬೇರೆ ಪರಮಾತ್ಮ ಬೇರೆ. ಜೀವನೇ ಪರಮಾತ್ಮನಲ್ಲ, ಜೀವನಲ್ಲಿ ಪರಮಾತ್ಮ ಇದ್ದಾನೆ. ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರಿದ್ದಾನೆ ಎಂಬಂಥ ಜ್ಞಾನ ಬೇಕು. ಅದು ನನ್ನ ಪೂಜೆ. ಉಪಪಾದಯೇತ ಪರಾತ್ಮಾನಂ ಜೀವೇಭ್ಯೋ ಹಾ ಪದೇ ಪದೇ. ಪರಮಾತ್ಮನು ಜೀವನಿಂದ ಭಿನ್ನ ಎಂಬಂಥ ಜ್ಞಾನ ನಿರಂತರ ಇರಬೇಕು. ಅದರಿಂದ ಅವನು ಪರಮಾತ್ಮ ಪ್ರೀತನಾಗ್ತಾನೆ. ಇವು ಹರೇಶ್ಚೀವ ಜೀವಾನಂ ವೇದವಕ್ತ ಭೇದವಕ್ತ ಹರೇ ಪ್ರಿಯ. ಜೀವನಿಗೂ ಪರಮಾತ್ಮನಿಗೂ ಭೇದವನ್ನು ತಿಳಿದುಕೊಂಡು ಜೀವನೇ ಪರಮಾತ್ಮನಲ್ಲ, ಎಲ್ಲ ಜೀವನಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಎಂಬ ಜ್ಞಾನ ಇದ್ದರೆ ದೊಡ್ಡ ಭಗವತ್ ಪ್ರೀತಿ ಪಾತ್ರ. ಈ ಭರತ ಚಕ್ರವರ್ತಿ ಅಲ್ಲ, ಈ ಋಷಭ ಅವನು ಆತ್ಮಾರಾಮ ಎಲ್ಲ ಅವನು ಮಹಾಜ್ಞಾನಿಯಾಗಿದ್ದುಕೊಂಡು ಎಲ್ಲ ಕರ್ಮ ಬೀಜ ಅನೇಕ ಸತ್ಕರ್ಮಗಳಿಂದ ಏನು ಐಶ್ವರ್ಯ ಬಂತು, ಇದು ಕ್ಲೇಶದ, ಇದರಿಂದ ಅನಿಷ್ಟ ಆಗ್ತದೆ ಎಂಬುದಾಗಿ ಅದನ್ನೆಲ್ಲ ತಿರಸ್ಕಾರ ಮಾಡಿದ ಅಂತ ಅದನ್ನು ಬಿಟ್ಟು ದೇಹತ್ಯಾಗ ಮಾಡಿದ. ಎಲ್ಲ ಚಕ್ರವರ್ತಿಯಾಗಿದ್ದಾನೆ, ಐಶ್ವರ್ಯ ಬಂದಿದೆ, ಇದೆಲ್ಲ ಕರ್ಮದ ಫಲ, ಇದೆಲ್ಲ ಕ್ಲೇಶದ. ಇದೇನಾದರೂ ಕೆಟ್ಟ ಕೆಲಸ ಮಾಡಿದರೆ ಪಾಪ ಬರ್ತದೆ. ಅದಕ್ಕೋಸ್ಕರ ಇದರ ತ್ಯಾಗವೇ ಶ್ರೇಷ್ಠ ಅಂಥೇಳಿ ಅವನು ಸಮಾಧಿಯಿಂದ ದೇಹತ್ಯಾಗ ಮಾಡಿದ ಅಂತ. ಇಲ್ಲಿ ಋಷಭ ಭಗವದ್ ಅವತಾರ. ಅಪರೋಕ್ಷ ಜ್ಞಾನಿಗೇನೆ ಜ್ಞಾನ ಬಂದ ಮೇಲೆ ವಿಕರ್ಮ ಲೇಪ ಇಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಏನಾದರೂ ದುಷ್ಕರ್ಮ ಮಾಡಿದರೆ ಅದರ ಲೇಪ ಇಲ್ಲ, ಅನರ್ಥ ಆಗುವುದಿಲ್ಲ ಅಂತ ಇರುವಾಗ ಪರಮಾತ್ಮನಂತೂ ಅವನು ನಿತ್ಯಾಪರೋಕ್ಷ ಜ್ಞಾನವನು, ಅವನಿಗೆ ವಿಕರ್ಮ ಲೇಪ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪರಮಾತ್ಮನು ಇಷ್ಟೆಲ್ಲ ಐಶ್ವರ್ಯ ಅದೆಲ್ಲ ಆತ್ಮಾರಾಮಾಣ ಯೋಗ ಸಮೀರತ ಜ್ಞಾನ ಅವಭರ್ಜಿತ ಕರ್ಮ ಬೀಜಾನಿ ಐಶ್ವರ್ಯಾಣಿ. ಅಂಥ ಕರ್ಮದಿಂದ ಏನು ಐಶ್ವರ್ಯ ಬಂತು ಅದೆಲ್ಲ ಕ್ಲೇಶದಾನಿ. ಅದು ಕ್ಲೇಶವನ್ನು ನನೂನು ಕ್ಲೇಶದಾಯಕ ಅಲ್ಲ. ಐಶ್ವರ್ಯ ಎಂಬುದು ಕ್ಲೇಶದಾಯಕ ಅಲ್ಲ ಜ್ಞಾನಿಗಳಿಗೆ, ಸತ್ಯಮುಕ್ತ. ಆದರೂ ಕೆಲವರಿಗೆ ಕ್ಲೇಶ ಆಗ್ತದೆ. ನಿಜವಾಗಿ ಅಪರೋಕ್ಷ ಜ್ಞಾನಾನಂತರ ಮಾಡಿದ ಕರ್ಮದಿಂದ ಲೇಪ ಆಗುವುದಿಲ್ಲ, ಕ್ಲೇಶ ಇಲ್ಲ. ಆದರೂ ಕಿಂತು ಇಹಲು ಏಕೆ ನ ಮನಸಾ ವಿಶ್ರಮಂ ಅನವಸ್ಥಾಂಸ್ಯ ಕಿರಾಟೇವ ಸಂಗಚ್ಚತಿ. ಜಡ ಕಿರಾಟೇವ ಅಂದರೆ ಒಬ್ಬ ಈ ಜಿಂಕೆ ಕಿರಾತ ಬಂದರೆ ಕಿರಾತನಲ್ಲಿ ವಿಶ್ವಾಸ ಇಡುವುದಿಲ್ಲ. ಯಾವಾಗ ಅವನ ನಂಬಿ ಹೋದರೆ ಅವನು ಪೆಟ್ಟು ಕೊಟ್ಟೇ ಕೊಡ್ತಾನೆ. ಅದರಂತೆ ಇಂಥ ಕರ್ಮಗಳಲ್ಲಿ ವಿಶ್ವಾಸ ಇಡಬಾರದು. ಇದು ಅನರ್ಥಕಾರಿ. ಐಶ್ವರ್ಯ ಬಂತು ಇರಬಹುದು, ಅದೇನಾದರೂ ಕೆಟ್ಟ ಕೆಲಸ ಆದರೆ ಅನರ್ಥ ಆಗ್ತದೆ. ಎಲ್ಲರಿಗಾಗೋದಿಲ್ಲ, ಕೆಲವರಿಗೆ ಆಗ್ತದೆ ಅಂತ ಭಾವಿಸಿಕೊಂಡು ಅಂದರೆ ಉತ್ತಮಾಧಿಕಾರಿಗಳಿಗೆ ಕರ್ಮಾನುಷ್ಠಾನ ಮಾಡಿ ವಿಕರ್ಮ ಮಾಡಿದರೆ ಲೇಪ ಆಗುವುದಿಲ್ಲ, ಅಲ್ಪಾಧಿಕಾರಿಗಳಿಗೆ ಲೇಪ ಆಗ್ತದೆ. ಅದಕ್ಕೋಸ್ಕರ ತಾನು ದೇಹತ್ಯಾಗ ಮಾಡಿದ. ಇದು ಬೇಡ. ಅವನು ಅಲ್ಪಾಧಿಕಾರಿಯ ಸಾಕ್ಷಾತ್ ಭಗವದ್ ಅವತಾರ ಋಷಭ. ಕೆಲವರಿಗೆ ಮಹಾತ್ಮರಿಗೆ ಆಗುವುದಿಲ್ಲ, ಅಪರೋಕ್ಷ ಜ್ಞಾನ ಪಡೆದವರಿಗೆ. ಅದು ಉತ್ತಮಾಧಿಕಾರಿಗಳಿಗೆ. ಏಕೆ ಅಲ್ಪಾಧಿಕಾರಿಗಳಿಗೆ
ಅನಿಷ್ಟ ಆಗ್ತದೆ, ತನಗೂ ಅನಿಷ್ಟ ಆಗಬಹುದು. ಅದಕ್ಕೋಸ್ಕರ ಸುದ್ದಿಯೇ ಬೇಡ ಎಂಬುದಾಗಿ ಆ ಋಷಭನು ಸಮಾಧಿಯಿಂದ ದೇಹತ್ಯಾಗ ಮಾಡಿದ ಅಂತ. ಇದು ಪರಮಾತ್ಮನಿಗೆ ಈ ಥರದ ಭಾವನೆ ಹೇಗೆ ಬಂತು ಅಂತ ಹೇಳಿದರೆ, ಪರಮಾತ್ಮನು ಹಾಗೆಲ್ಲ ಜನರಿಗೆ ತಿಳಿಸಿದ್ದು, ಅಲ್ಪಾಧಿಕಾರಿಗಳಿಗೆ. ನಾವು ಎಷ್ಟು ಮಾಡಿದರೂ ಅಪರೋಕ್ಷ ಜ್ಞಾನ ಬಂದುಬಿಟ್ಟಿದೆ, ನಮಗೆ ಲೇಪ ಇಲ್ಲವೇ ಇಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಇರಬೇಡಿ. ನಿಮಗೂ ಕೂಡ ಕೆಲವರಿಗೆ ಆನಂದ ಕ್ರಾಸ ಆಗ್ತದೆ, ಕೆಲವು ಕಡೆ ಕ್ಲುಪ್ತವಾದ ಆನಂದ ಅಲ್ಲ, ತಮ್ಮ ಯೋಗ್ಯತೆಗಿಂತ ಹೆಚ್ಚು ಮಾಡಿ ಅದರಿಂದೇನು ಆನಂದ ಬರಬೇಕು, ಅದರ ಕ್ರಾಸ ಆಗ್ತದೆ. ಆದ್ದರಿಂದ ಇದರಿಂದ ಹಾನಿ ಉಂಟು ಎಂಬುದನ್ನು ಅಲ್ಪಾಧಿಕಾರಿಗಳಿಗೆ ತಿಳಿಸೋದಕ್ಕೋಸ್ಕರ ತಾನು ಆ ರೀತಿ ನಟನೆ ಮಾಡಿದ. ಭಗವಂತನಿಗೆ ಅಲ್ಪಾಧಿಕಾರಿತ್ವ ಇಲ್ಲ, ಅವನಿಗೆ ಲೇಪ ಇಲ್ಲ, ಈ ಥರದ ವಿಕರ್ಮ ಲೇಪಕ್ಕೆ ಅವಕಾಶ ಇದೆ ಎಂಬುದನ್ನು ಅಲ್ಪಾಧಿಕಾರಿಗಳಿಗೆ ತಿಳಿಸೋದಕ್ಕೋಸ್ಕರ ಭಗವಂತ ಹೀಗೆ ಮಾಡಿದ ಅಂತ. ನಕುರಿಯಾತ್ ಕರಿಚಿತ್ ಮಹೇಶ್ವರೀಯ ಸ್ವರೂಪೋ ಹಿ ಭಗವಾನ್ ಋಷಭ. ಅವನ ಐಶ್ವರ್ಯ ರೂಪಿ ಸಾಕ್ಷಾತ್ ಐಶ್ವರ್ಯವೇ ಮೂರ್ತಿಬತ್ತಾಗಿ ಬಂದವನು. ನೈಶ್ವರ್ಯಾಣಿ ಸ್ವಕರ್ಯಾಣಿ, ಆದರೂ ತನ್ನ ಐಶ್ವರ್ಯ ಏನುಂಟು ಮತ್ತೊಬ್ಬರಿಗೆ ತೋರಿಸಿಕೊಡಲಿಲ್ಲ. ಉತ್ತಮಾನಾಂ ಜ್ಞಾಪನಾರ್ಥಂ ಧರ್ಮತತ್ವಸ್ಯ, ಧರ್ಮತತ್ವ ಗೊತ್ತಾಗಬೇಕು, ಧರ್ಮದ ತತ್ವ ಏನು ಗೊತ್ತಾಗಬೇಕು. ತೇಷಾಂ ಐಶ್ವರ್ಯ ಭೋಗೈ ಮನಃ ಶಕ್ತಿ ಮೃಜದ್ಯದಿ, ಅವರ ಐಶ್ವರ್ಯ ಭೋಗದಲ್ಲಿ ಮನಸ್ಸು ಮಾಡಿದರೆ ಮುಕ್ತಿಗ ಆನಂದ ವಿಕರ್ಮಕರಣಾದ ಖರಾಸಮೃಜೇತ್. ಐಶ್ವರ್ಯದಲ್ಲಿಯೇ ಮಗ್ನರಾಗಿ ಅದರಿಂದ ಕೆಲವು ಸಲ ವಿಕರ್ಮವಾಗಿ ಬಿಡ್ತದೆ, ಅದು ಮೋಕ್ಷದಲ್ಲಿ ಆನಂದ ಕ್ರಾಸ ಆಗ್ತದೆ. ಇದನ್ನು ತಿಳಿಸಿಕೊಳ್ಬೇಕು. ಅದಕ್ಕೋಸ್ಕರ ತನಗೇ ತಾನು ಅಲ್ಪಾಧಿಕಾರಿ ಅಲ್ಲ, ತನಗೇನದೇ ಹಾನಿ ಇಲ್ಲ. ಆದರೂ ಅಲ್ಪಾಧಿಕಾರಿಗಳಿಗೆ ನೀವು ಈ ರೀತಿ ವರ್ತಿಸಿದೆ, ಸ್ವಚ್ಛಂದ ನಮಗೆ ಅಪರೋಕ್ಷ ಜ್ಞಾನ ಆಗಿದೆ, ನಮಗೇನು ಯಾವ ನಿರ್ಬಂಧವೂ ಇಲ್ಲ ಅಂತ ವರ್ತಿಸಿ ಕೆಲವು ಸಲ ವಿಕರ್ಮ ನಡೆದರೆ ಅದೇ ಮೋಕ್ಷದಲ್ಲಿರುವ ಆನಂದಕ್ಕೆ ಹ್ರಾಸ ಬಂದೀತು ಅಂತ ತಿಳಿಸೋದಕ್ಕೋಸ್ಕರ ಋಷಭದೇವರು ಹೀಗೆ ಮಾಡಿದರು. ತೇಷಾಂ ಐಶ್ವರ್ಯ ಭೋಗ ಹಿ ಮನಃ ಇದು ಶಕ್ತಿ ಮೃಜೇತಿ ಮುಕ್ತಿಗ ಹ್ರಾಸ ವಿಕರ್ಮಕರಣಾತ್ ಹ್ರಾಸ ಮೃಜೇತ್. ಮೋಕ್ಷದಲ್ಲಿ ಆನಂದ ಹ್ರಾಸ ಆಗಬಹುದು. ಧರ್ಮ ಹೀನೋಪಿ ಭಗವಾನ್, ಅವನಿಗೆ ಧರ್ಮದ ಲೇಪವೇ ಇಲ್ಲ. ಆದರೂ ತೇಷಾಂ ಧರ್ಮ ಸ್ಥಾಪನಾರ್ಥಂ ನಾವಿಶ್ಚಕ್ಕರೆ ಪರಂ, ತನ್ನ ಐಶ್ವರ್ಯ ತನ್ನ ಮಹಿಮೆ ತೋರಿಸಲಿಲ್ಲ, ತಾನು ಅವರಂತೆ ಅಂತ ನಟಿಸಿದ. ಐಶ್ವರ್ಯದಲ್ಲೇ ಮಗ್ನರಾಗಿ ಬಿಟ್ಟರೆ ಅದೇ ವಿಕರ್ಮ ಬಂದು ಆನಂದ ಕ್ರಾಸ ಆದೀತು. ಅದಕ್ಕೋಸ್ಕರ ಇದು ಬೇಡ ಅಂತ ತಾನು ವರ್ತಿಸಿದ್ದು, ತನ್ನ ಐಶ್ವರ್ಯ ತೋರಿಸಲಿಲ್ಲ. ಯಾಕೆ? ಇಂಥವರಿಗೆ ಈ ವಿಷಯ ತಿಳಿಸಿಕೊಡ್ಬೇಕಾಗಿದೆ. ನೀವು ಸ್ವಚ್ಛಂದವಾಗಿ ಇರಬೇಡಿ, ಎಚ್ಚರವಾಗಿ ಇರಬೇಕು, ವಿಕರ್ಮನಿಂದ ಹಾನಿ ಉಂಟು ಅಂತ ತಿಳಿಸೋದಕ್ಕೋಸ್ಕರ. ದೇವಾನಾಂ ನ ಅಶುಭ ಕ್ರಾಸ ಶುಭಾತ್ ಕಾಚಿತ್ ಸುಖೋನ್ನತಿ. ದೇವತೆಗಳಿಗೆ ಕ್ರಾಸ ಇಲ್ಲ, ಶುಭ ಕರ್ಮ ಮಾಡಿದರೆ ಉನ್ನತಿ ಆಗ್ತದೆ, ಅಶುಭ ಕರ್ಮದಿಂದ ಕ್ರಾಸ ಇಲ್ಲ. ಆಧಿಕಾರಿಕ ಜೀವಾನ ಅನ್ಯೇಷು ದ್ವಯಂ, ಉಳಿದವರಿಗೆ ಹ್ರಾಸವೂ ಉಂಟು, ಸತ್ಕರ್ಮದಿಂದ ಆನಂದ ಉದ್ರೇಕ ಉಂಟು, ವಿಕರ್ಮದಿಂದ ಹ್ರಾಸವೂ ಉಂಟು. ಅಲ್ಪಾಧಿಕಾರಿಗಳಿಗೂ ಉಂಟು. ಅಶುಭಾಭಾವದ ಉನ್ನಾಹ ಮಹಾಧಿಕಾರ, ಅಶುಭವನ್ನು ಬಿಟ್ಟದ್ದರಿಂದ ಆನಂದ ಉನ್ನತಿ ಆಗ್ತದೆ ಅವರಿಗೆ. ಅದು ಯಾರು? ಪ್ರಜಾಪತಿಗಳು, ದೇವತೆಗಳು, ಇವರೆಲ್ಲ ಮಹಾಧಿಕಾರಿಗಳು. ಋಷಿಗಳು 80 ಮಂದಿ ಋಷಿಗಳು, 7 ಪಿತೃಗಳು, ಗಂಧರ್ವರು, ಇವರೆಲ್ಲ 20 ಮಂದಿ ರಾಜರು ಅಲ್ಪಾಧಿಕಾರಿಗಳು. ಉಳಿದ ಅನಧಿಕಾರಿಗಳು. ಅಲ್ಪಾಧಿಕಾರಿಗಳಿಗೆ ಉಂಟು, ಅನಧಿಕಾರಿಗಳಿಗೆ ಮತ್ತೂ ಹೆಚ್ಚು ಉಂಟು. ಅಲ್ಪಾಧಿಕಾರಿಗಳು, ಅನಧಿಕಾರಿಗಳು, ಅವರಿಗೆ ಎರಡೂ ಉಂಟು. ಆನಂದ ಕ್ರಾಸವೂ ಉಂಟು ಮತ್ತು ಸತ್ಕರ್ಮ ಮಾಡಿದರೆ ಆನಂದ ಉನ್ನತಿಯೂ ಉಂಟು. ದೇವತೆಗಳಿಗೆ ತೃಪ್ತವಾದ ಆನಂದ ಕ್ರಾಸ ಇಲ್ಲ. ತೃಪ್ತಕ್ಕಿಂತ ಹೆಚ್ಚು ಆನಂದ ಬಂದರೆ ಅದಕ್ಕೆ ಹ್ರಾಸ ಉಂಟು. ತೃಪ್ತಾನಂದ ಕ್ರಾಸ ಇಲ್ಲ. ಹೀಗೆಲ್ಲ ವ್ಯತ್ಯಾಸ ಉಂಟು. ಆದ್ದರಿಂದ ಜ್ಞಾನಿಗಳಿಗೂ ಕೂಡ ವಿಕರ್ಮದಿಂದ ಹಾನಿ ಉಂಟು. ಇದನ್ನು ತಿಳಿಸೋದಕ್ಕೋಸ್ಕರ ಭಗವಂತನ ಯಾವ ಲೇಪ ಇಲ್ಲದೆ ಹೋದರೂ ಅವನು ವಿಕರ್ಮದಿಂದ ತೊಂದರೆ ಬಂದೀತು, ಅದರಿಂದ ಸ್ವಚ್ಛಂದವಾಗಿ ಇರಬಾರದು, ಅತಿಯಾದ ಐಶ್ವರ್ಯದಲ್ಲಿ ಆಸಕ್ತಿ ಮಾಡಬಾರದು ಎಂಬುದನ್ನು ಹೇಳಿದ. ನಾನು ಹಾಗೆ ಮಾಡಬಾರದು, ಅವನಿಗೆ ಬೇಕಾಗಿಲ್ಲ, ಜನರಿಗೆ ವಿಷಯ ತಿಳಿಸಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾನೆ ಎಂಬುದಾಗಿ ಇದರ ವಿವರಣೆಯಲ್ಲೂ ಋಷಭದೇವರು ಅಲ್ಪಾಧಿಕಾರಿಗಳು ಎಂಬ ಸಂಶಯಕ್ಕೆ ಅವಕಾಶ ಇಲ್ಲ. ಅವನು ಭಗವಂತನ ಅವತಾರ, ಅವನು ಯಾವ ಥರದ ಲೇಪವೂ ಇಲ್ಲ. ಆದರೆ ಅಧಿಕಾರಿಗಳಲ್ಲಿ ಈ ಥರದ ವ್ಯತ್ಯಾಸ ಉಂಟು. ಎಲ್ಲರೂ ಒಂದೇ ರೀತಿಯಲ್ಲ. ಮಹಾಧಿಕಾರಿಗಳು, ಅಲ್ಪಾಧಿಕಾರಿಗಳು,
ಅನಧಿಕಾರಿಗಳು ವ್ಯತ್ಯಾಸ ಉಂಟು. ಅವರಿಗೆ ಬೇರೆ ಬೇರೆ ರೀತಿಯಿಂದ ಕರ್ಮದ ಲೇಪ ಉಂಟು. ಇದನ್ನು ತಿಳಿಸೋದಕ್ಕೋಸ್ಕರ ತನ್ನ ಐಶ್ವರ್ಯವನ್ನು ಇದ್ದರೂ ಕೂಡ ತೋರಿಸಿಕೊಡಲಿಲ್ಲ, ತಾನು ಅವರಂತೆ ನಟಿಸಿದ ಅಂತ. ಆರನೇ ಅಧ್ಯಾಯದ ಮೊದಲನೇ ಭಾಗ ಅಲ್ಲಿ ಹೇಳಿದ್ದಾನೆ. 6ನೇ ಅಧ್ಯಾಯದ 5 ಶ್ಲೋಕ. ಅದರಲ್ಲಿ ಈ ಸತ್ಯಮುಕ್ತಕ್ಕಿಂತ ಇಹವಾ ಏಕೆ ನ ಮನಸ್ಸೋ ಅರ್ಧ ವಿಶ್ರಂಭಂ ಅನಮಸ್ಥಾನಸ್ಯ ಶಟಕಿರಾತ ಇವ ಸಂಗಚ್ಚನೆ. ಶಟಕಿರಾತ ಒಬ್ಬ ಮೋಸಗಾರ ಕಿರಾತ, ಅವನ ಬಗ್ಗೆ ಮೃಗಗಳು ಯಾವ ರೀತಿ ನಂಬಿಕೆ ಇಲ್ಲವೋ ಅದರಂತೆ ನಮಗೂ ಕೂಡ ಈ ಐಶ್ವರ್ಯದಲ್ಲಿ ನಂಬಿಕೆ ಇಲ್ಲ. ಯಾವಾಗ ನಮ್ಮನ್ನು ಹೊಂಡಕ್ಕೆ ಹಾಕಬಹುದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಂಬಬೇಡಿ, ಎಚ್ಚರವಾಗಿರಿ ಎಂಬುದಾಗಿ ಅವರು ಜನರಿಗೆ ತಿಳಿಸಿಕೊಡೋದಕ್ಕೋಸ್ಕರ ತಾನು ಅದರಂತೆ ವರ್ತಿಸಿದ.